ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗಿನ ಶುಭೋದಯ ನೋಡ್ರಿ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಎದ್ದು 5:30 ಅಷ್ಟೊತ್ತಿಗೆ ನಾನು ಎದ್ದು ಬೆಳಗ್ಗೆ ಪೂಜೆ ಮಾಡಿದ್ದೆ ನೋಡ್ರಿ. ಮಾರ್ಗಶಿರ ಮಾಸದ್ದು ಕೊನೆ ಗುರುವಾರದ ಪೂಜೆ ಆಗಿತ್ತು ರೀ. ಸಿಂಪಲ್ಲಾಗಿ ನಾನು ಉದ್ಯಾಪನೆ ಮುಗಿಸ್ಕೊಂಡೆ ರೀ. ಸೊ ಹಂಗೆ ಬೆಳಗ್ಗೆ ಅವಸರದಾಗ ಬಂದೆ. ಜಸ್ಟ್ ಒಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಬ್ರಾಹ್ಮಿ ಮುಹೂರ್ತದಾಗ ಯಾವುದೇ ಪೂಜೆ ಮಾಡಿದ್ರು ಭಾಳ ಚಲೋ ಅಂತಾರೆ. ಹೀಗಾಗಿ ನಾನು ಈ ಥರ ಏನಾದರೂ ಪೂಜೆ ಮಾಡಬೇಕಿತ್ತು ಅಂತಂದ್ರೆ ಬೆಳಿಗ್ಗೆನೇ ಎದ್ದು ಮುಗಿಸ್ಕೊಂಡ್ಬಿಡ್ತೀನಿ ರೀ. ಇಲ್ಲಾಂದ್ರೆ ಆಮೇಲೆ ಮತ್ತು ಸಿದ್ಧನ ಸ್ಕೂಲು ಟಿಫಿನು ಇವೆಲ್ಲ ನಂಗೆ ಗಡ್ಬಡಿ ಆಗಿಬಿಡ್ತೈತಿ. ಸೊ ಹಿಂಗಾಗಿ ಬೆಳಗ್ಗೆ ಎದ್ದು ನಿವಾಂತಾಗಿ ಪೂಜೆ ಮಾಡ್ಕೊತೀನಿ. ಇಲ್ಲ ಅಂದ್ರೆ ಅವರೆಲ್ಲ ಹೋದ್ಮೇಲೆ ಆರಾಮಾಗಿ ಮಾಡ್ಕೊತೀನಿ. ಎರಡರಾಗ ಒಂದು ನಾನು ಡಿಸೈಡ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು ಬ್ರಾಹ್ಮಿ ಮುಹೂರ್ತಾಗ ಮಾಡೋಣ ಅಂದ್ಕೊಂಡು ಎಲ್ಲ ಪೂಜೆ ಮುಗಿಸಿತ್ತು ನೋಡ್ರಿ. ಅದಾದಮೇಲೆ ಸಿದ್ಧನ ಸ್ಕೂಲಿಗೆ ಕಳಿಸಿ ಮಾರ್ನಿಂಗ್ ರೂಟೀನ್ ಉಳಿದಿದ್ದೆಲ್ಲ ಮುಗಿಸ್ಕೊಂಡು ಎಲ್ಲರದು ತಿಂಡಿ ಬ್ರೇಕ್ಫಾಸ್ಟು ಮುಗಿಸ್ಕೊಂಡೆ. ತಿಂಡಿಗೆ ನಾನು ಬೆಳಗ್ಗೆ ಇವತ್ತು ಪ್ರೋಟೀನ್ ದೋಸೆ ಮಾಡಿದ್ದೆ ನೋಡ್ರಿ. ಹಿಂಗೇನಾರ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ದೋಸೆ ಪಡ್ಡು ಇಡ್ಲಿ ಈ ಥರ ಮಾಡಿದರೆ ಹೆಣ್ಮಕ್ಳಿಗೆ ಕೆಲಸನೂ ಈಸಿ ಆಕತಿ ಮತ್ತು ಬೇರೆ ಏನಾದರೂ ಮಾಡ್ಬೇಕಂದ್ರೆ ಟೈಮು ಸಿಗ್ತದೆ ನೋಡ್ರಿ. ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ದೋಸೆಗೆ ನೆನೆ ಹಾಕಿ ಇಟ್ಕೊಂಡಿದ್ದೆ. ರಾತ್ರಿನ ಲೇಟ್ ನೈಟ್ ಹಾಕ್ಕೊಂಡಿದ್ದೆ. ಸೊ ಜಸ್ಟ್ ಒಂದು 5-6 ತಾಸು ನೆನೆಸಿ ಬೆಳಗ್ಗೆ ರುಬ್ಬಿದ ತಕ್ಷಣ ಮಾಡೋದು ಪ್ರೋಟೀನ್ ದೋಸೆ. ಎಲ್ಲ ಕಾಳು ಹಾಕಿ ಮಾಡಿದ್ದೆ ರೀ. ಅದಾದಮೇಲೆ ನಾನು ಎಲ್ಲ ತಿಂದು ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಶೇಂಗಾ ಕಾಳು ಹುರಿಯಾಕತ್ತಿದ್ದೆ ನೋಡ್ರಿ ಇಲ್ಲೇ. ಇನ್ನು ಹುಡುಗರಿಗೆ ಏನಾದರೂ ಸ್ನ್ಯಾಕ್ಸು ಬೇಕಾಕತಿ. ಈ ಥಂಡಿಗೆ ಸ್ವಲ್ಪ ಹೊಟ್ಟೆ ಹಸಿವ್ದಂಗೆ ಆಕತ್ತಲ್ಲ ರೀ. ಹಸಿವು ಜಾಸ್ತಿನೂ ಅಂತಾರೆ. ಮತ್ತು ಏನಾದರೂ ಸ್ನ್ಯಾಕ್ಸ್ ಅವಾಗವಾಗ ಮಾಡಿ ಇಟ್ಕೊಂಡಿರ್ತೀನಿ. ಸ್ವೀಟ್ ಆಯ್ತು ಮತ್ತು ಖಾರ ಆಯ್ತು ಏನಾದರೂ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸೊ ಇವತ್ತು ಒಂದು ಸ್ವಲ್ಪ ಕರ್ಜಿಕಾಯಿ ಮಾಡ್ಕೊಂಡ್ರಾತು ಬೆಲ್ಲದ ಅಂತಂದು ಹೇಳಿ ನಾನು ಶೇಂಗಾ ಕಾಳು ಹುರಿದಿಟ್ಟು ಮೈದಾ ಹಿಟ್ಟು ಎಲ್ಲ ಕಲಿಸಿಟ್ಕೊಂಡೆ ನೋಡ್ರಿ. ಶೇಂಗಾ ಪುಡಿ ಮತ್ತು ಬೆಲ್ಲ ಜಾಯಿಪೊಳೆ ಮತ್ತು ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿನಿ. ಇಲ್ಲೇ ಕಣಕನೂ ನಡ್ಡಿ ಇಟ್ಟಿನಿ ನೋಡ್ರಿ. ನೆನಕ್ಕೆ ಇಟ್ಟಿನಿ. ಒಂದು ಸ್ವಲ್ಪ ಹಿಟ್ಟು ಉಳಿತಲ್ಲ ದೋಸೆ ಹಾಕ್ಕೊಳಕತ್ತೀನಿ ನನಗೆ. ಸೊ ಮತ್ತು ಅನ್ನ ಸಾರು ಮೊದಲು ಊಟ ಮಾಡ್ತೀನಿ. ದೋಸೆ ನೋಡ್ರಿ ಸ್ವಲ್ಪ ಹಿಟ್ಟು ಉಳಿತು ಅಂತ ಮತ್ತು ದೋಸೆ ಹಾಕ್ಕೊಂಡೀನಿ. ಸಿದ್ದನು ಓದಾಕತ್ತಾನ. ಒಂದು ಊಟ ಆಯ್ತು. ಟೆಸ್ಟ್ ಶುರುವಾಗ್ಯಾವಲ್ಲ ಈಗ 40 ಮಾರ್ಕ್ಸಿನೂ ಹಿಂಗಾಗಿ ಅವನು ಓದಾಕತ್ತಾನೆ. ಪೇಪರ ಹಿಂದಿ ಐತೆ ನೋಡ್ರಿ. ಇವತ್ತು ಮ್ಯಾಥ್ಸ್ ಇತ್ತು, ನಾಳೆ ಹಿಂದಿ. ಸೊ ಹಿಂದಿ 3 ಲೆಸನ್ ಏನೋ ಅದಾವೆ. ಒಂದು ಸ್ವಲ್ಪ ಗ್ರಾಮರ್ ಐತಿ. ಒಂದು ಸತಿ ರಿವಿಷನ್ ಮಾಡಿಬಿಟ್ನಂದ್ರೆ 1-2 ಸತಿ ಮಸ್ತ್ ರೆಡಿ ಹಾಕ ನೋಡ್ರಿ. ನಾಳೆ ಎಕ್ಸಾಮಿಗೆ ಅದೆಲ್ಲ ಫಸ್ಟ್ ಚೆನ್ನಾಗಿ ಹೋಗೈತದಲ್ಲ ಇವತ್ತಿದೆ ಮ್ಯಾಥ್ಸ್. ಚೆನ್ನಾಗಿ ನಾನು ದೋಸೆ ಏನಾಯ್ತು ನೋಡೋಣ. ನಾನು ದೋಸೆ ತಿಂದು ಇನ್ನು ಕರ್ಜಿಕಾಯಿ ಮಾಡೋಕೆ ನಿಂದಿರ್ತೀನಿ. ಇಲ್ಲಿ ಹಂಗೆ ದೋಸದ ಮೇಲೆ ಈರುಳ್ಳಿ ಟೊಮಾಟೊ ಹಾಕ್ಕೊಂಡೆ ನೋಡ್ರಿ. ಯಾಕಂದರೆ ಚಟ್ನಿ ಸ್ವಲ್ಪ ಕಡಿಮೆ ಬಿತ್ತು ಬೆಳಗ್ಗೆ ಮಾಡಿದ್ನೆಲ್ಲ ಒಂದು ಸ್ವಲ್ಪ ಇತ್ತು. ಹಿಂಗಾಗಿ ಅದ್ರ ಮೇಲೆ ಅಡ್ಜಸ್ಟ್ ಮಾಡಕತ್ತೀನಿ. ಇದ್ರ ಮೇಲೆ ಈಗ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಇಲ್ಲಾಂದ್ರೆ ಖಾರ ಪುಡಿ ಅದು ಹಾಕ್ಕೊಂಬಿಟ್ರೆ ಮಸ್ತ್ ಆಗತ್ತೆ ನೋಡ್ರಿ. ಇನ್ನು ಅದಾದಮೇಲೆ ನಂದು ಸಿದ್ದೊಂದು ಊಟ ಆದಮೇಲೆ ನಾನು ಕರ್ಜಿಕಾಯಿ ಮಾಡೋಕೆ ನಿಂತ್ಕೊಂಡೆ ನೋಡ್ರಿ. ಸೊ ಒಬ್ಬಕ್ಕೆ ಎಲ್ಲ ಲಟ್ಟಿಸ್ಕೊಂಡು ಮಾಡೋದು ಅಂದ್ರೆ ಒಂದಲ್ಲಿ ಸ್ವಲ್ಪ ಲೇಟ್ ಅನ್ನಕತ್ತಲ್ಲ ರೀ. ಹೀಗಾಗಿ ಅವನಿಗೆಲ್ಲ ಊಟ ಮುಗಿಸ್ಬಿಟ್ಟು ಸಿದ್ದು ಸ್ಕೂಲಿಂದ ಬಂದಮೇಲೆ ಅವನಿಗೆ ಓದಕ್ಕೆ ಕುಂದಿರಿಸಿ ನಾನು ಕರ್ಜಿಕಾಯಿ ಮಾಡೋಕೆ ನಿಂತು ನೋಡ್ರಿ. ಏನಾದರೂ ಮಾಡೋಕತ್ತಾಗ ಮಕ್ಳಿಗೆ ಗೊತ್ತಲ್ಲ ರೀ, ಅಡ್ಡಾಡ ಬರೋದು ನೋಡೋದು. ನಮ್ಮ ಸಿದ್ದುನಂತೂ ಇದ್ದೇ ಇರ್ತೈತಿ ಮನ್ಯಾಗ ಇದನ್ನ ಅಂತಂದ್ರೆ. ಸೊ ಟೆಸ್ಟ್ ಶುರುವಾಗಿದ್ದು. ಸೊ ಹೀಗಾಗಿ ಅವನು ಓದ್ಸಕ್ಕೆ ಕುಂದಿರಿಸಿ ನಾನು ಮಾಡಾಕತ್ತಿದ್ದೆ ನೋಡ್ರಿ. ಒಬ್ಬೊಬ್ಬಕ್ಕೆ ಎಲ್ಲ ಲಟ್ಟಿಸ್ಕೊಂಡು ಮತ್ತು ಕರಿಯೋದು ಮಾಡಿದ್ರಾತು ಅಂತಂದು ಹೇಳಿ ಸ್ವಲ್ಪ ಒಂದು 5-6 ತುಂಬಿ ಇಟ್ಕೊಳ್ಳೋದು ಕರ್ಜಿಕಾಯಿ ಮತ್ತು ಕರಿಯೋದು ಮಾಡಾಕತ್ತಿದ್ದೆ. ಸೊ ಸಿದ್ದುಗೆ ಶೇಂಗಾ ಪುಡಿದು ಕರ್ಜಿಕಾಯಿ ಮಾಡಿದ್ರೆ ಇಷ್ಟ ಆಕತ್ರಿ. ಕೊಬ್ಬರಿದು ಏನಾರ ಮಾಡಿದರೆ ಅಷ್ಟೊಂದು ಇಷ್ಟಪಡಂಗಿಲ್ಲ ಅವ. ಸೊ ಇದನ್ನು ಅಡ್ಡಿ ಇಲ್ಲ ಮಮ್ಮಿ ತಿಂತೀನಿ ಬೆಲ್ಲದ್ದೆಲ್ಲ, ಶೇಂಗಾ ಪೌಡ್ರ್ ಹಾಕಿದ್ರೆ ಮಾತ್ರ ತಿಂತಾನೆ ನೋಡ್ರಿ ಅಂತಂದು ಹೇಳಕತ್ತಿದ್ದಾರೆ. ಬಂದು ಯಾವ ಥರ ಮಾಡಿದ್ದೀನಿ ನೀನು, ಏನು ಹಾಕಿದ್ದಿ ಒಳಗೆ ಫಿಲ್ಲಿಂಗು ಅಂತೆಲ್ಲ ನೋಡಾಕತ್ತಿದ್ದ. ಸೊ ಅವನಿಗೆಲ್ಲ ತೋರಿಸ್ಕೊತ ಹೇಳ್ಕೊತ ಮಾಡಾಕತ್ತಿದ್ದೆ ನಾನು. ಸೊ ಕರ್ಜಿಕಾಯಿನೂ ಹಂಗೆ, ಯಾಕಂದ್ರೆ ತುಂಬಿ ಭಾಳಷ್ಟು ತುಂಬಿಟ್ಬಿಟ್ರೆ ಇದು ಆಕತಿ ಅಂತಂದು ಹೇಳಿ ನಾನು ಒಂದು 10-12 ತುಂಬ್ಕೊಳ್ಳೋದು ಕರಿಯೋದು ಮಾಡಾಕತ್ತಿದ್ದೆ ನೋಡ್ರಿ. ಹಂಗೆ ಮಾಡ್ತಿದ್ದಂಗೆ ಪಾರ್ಸಲ್ ಬಂತು. ಒಂದು ಏನದು ಇದನ್ನು ಬುಕ್ ಮಾಡ್ಕೊಂಡಿದ್ದೆ ರೀ ಮೀಶೋದೊಳಗೆ. ಭಾಳ ದಿನ ಆಗಿತ್ತು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ತೊಗೊಳಕ್ಕನ ಆಗಿರಲಿಲ್ಲ. ಸೊ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಏನಾದರೂ ಪಾರ್ಸಲ್ ಬಂತು ಅಂದ್ರೆ, ಏನಾದರೂ ಶಾಪಿಂಗ್ ಮಾಡಿದ್ವಿ ಅಂದ್ರೆ ಆನ್ಲೈನ್ಯಾಗ, ಸೊ ಅದು ಬಂತಂದ್ರೆ ನಮ್ಮ ಸಿದ್ದುನ ಅನ್ಬಾಕ್ಸಿಂಗ್ ಮಾಡ್ಬೇಕು ನೋಡ್ರಿ. ಅದನ್ನ
ಸೊ ಹೀಗಾಗಿ ಅವನ್ನ ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಬೆಳಿಗ್ಗೆ ಬಂದಿತ್ತಿದ್ದು ನಾನು ಹಾಗೆ ತೆಗೆದಿಟ್ಟಿದ್ದೆ. ಸೊ ಹೀಗಾಗಿ ಸಂಜೆ ಮುಂದೆ ಅವನ್ನ ಓಪನ್ ಮಾಡಾಕತ್ತಿದ್ದೆ ನೋಡಿರಿ. ಎಲ್ಲ ಖರ್ಚಿಗೆ ಮುಗಿಸ್ಕೊಂಡು ಬಂದಮೇಲೆ ಆದಮೇಲೆ ಇದು ಒಂದೇ ವಿಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ವೇಟಿಂಗ್ ಮಷಿನ್ ತೊಗೋಬೇಕಿತ್ತು ನಮ್ಮ ಮನ್ಯಾಗ. ಸಣ್ಣ ಪುಟ್ಟ ಏನಾದರೂ ವೇಟ್ ಮಾಡಬೇಕಾದ್ರೆ ಅದು ನನ್ನ ಕಡೆಗೆ ಒಂದು ಬೇರೆ ಇತ್ತು. ಸೊ ಇದು ಕೆಳಗಡೆ ಹಿಂಗಿಟ್ಟು ಮಾಡ್ತಾರಲ್ಲ ಅದು ಇತ್ತು. ಹೀಗಾಗಿ ಇದನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಭಾಳ ದಿನ ಆಗಿತ್ತು. ಸೊ ಫೈನಲಿ ತೊಗೊಂಡೆ ನೋಡಿರಿ, ಇವತ್ತು ಬಂತು. ಚೆನ್ನಾಗೈತಿ. ಅದನ್ನ ಸಿದ್ದು ತೋರ್ಸಾಕತ್ತಿದ್ದೆ. ಅರ್ಧ ನಾನು ಬಾಕ್ಸ್ ಓಪನ್ ಮಾಡಿದ್ರು, ಮುಂದೆಲ್ಲ ಅವನದ್ದು ನಿಮಗೆ ತೋರಿಸ್ಬೇಕಿತ್ತು. ಸೊ ಹೀಗಾಗಿ ಹಾಗೆ ಇಟ್ಟಿದ್ದೆ ನೋಡಿರಿ. ಅದನ್ನ ಈಗ ತೋರ್ಸಾಕತ್ತಾನ ನೋಡಿರಿ. ಚಲೋ ಐತಿ. ಯಾಕಂದ್ರೆ ಅದು ಅಡ್ರೆಸ್ ಇದು ಆಗ್ತೈತಿ ಅಂತಂದು ಹೇಳಿ ನಾನು ಅವನಿಗೆ ಸ್ವಲ್ಪ ಜೋರು ಮಾಡಾಕತ್ತಿದ್ದೆ. ಹೀಗಾಗಿ ನಾನು ವಾಯ್ಸ್ ಓವರ್ ಕೊಡಾಕತ್ತಿದ್ದೆ. ನಾನೇನಾದರೂ ವಿಡಿಯೋ ಮಾಡಾಕತ್ನೆ ಸ್ವಲ್ಪ ಹೀಗೆಲ್ಲ ಇದು ಮಾಡ್ತಿರ್ತಾನೆ ನಮ್ಮ ಸಿದ್ದು, ಕಾಡ್ಸೋದು ಅದು ಮಾಡೋದು. ಸೊ ಹೀಗಾಗಿ ಅವನಿಗೆ ಸ್ವಲ್ಪ ಅಡ್ರೆಸ್ ಅದು ಗೊತ್ತಾಕತಿ, ಫೋನ್ ನಂಬರು ಸರಿಯಾಗಿ ಹಿಡ್ಕೊ ನೀನು ಹಿಂಗೆ ಮಾಡು ಅಂತಂದು ಹೇಳಾಕತ್ತಿದ್ದೆ. ಹೀಗಾಗಿ ಅದನ್ನೆಲ್ಲ ನೋಡಿ ಇದು ಮಾಡಾಕತ್ತಿದ್ದೆ ನೋಡಿರಿ. ಆಮೇಲೆಲ್ಲ ಬಿಚ್ಚಿ ನೋಡಿದ್ವಿ ರೀ, ಚಲೋ ಇತ್ತು. ಪ್ರಾಡಕ್ಟು ಚಲೋ ಐತಿ. ಮತ್ತು ಇನ್ನೇನು ಅದಕ್ಕೆ ಶೆಲ್ ಕೊಟ್ಟಿರ್ತಾರಲ್ಲ, ಶೆಲ್ಲೆಲ್ಲ ಇದನ್ನು ಮಾಡಿ ಹಾಕಬೇಕು ಅಂತಂದು ಹೇಳಿ ಎಲ್ಲ ಇದು ಮಾಡಿದ್ವಿ. ಇನ್ನೊಂದು ಅಂತಂದರೆ ಇದು ನಸಕ್ನಾಗ ನೋಡಿರಿ, ರಾತ್ರಿ ಎಲ್ಲ ಮತ್ತು ನಾವು ಊಟ ಮಾಡಿ ಮಲ್ಕೊಂಡ್ವೆಲ್ಲ. ಬೆಳಿಗ್ಗೆನೇ ಇದು ನಂಗೆ ಒಂದು ಆರ್ಡ್ರ್ ಇತ್ತು. ಹೀಗಾಗಿ ಜಲ್ದಿ ಮಾಡಿ ಮಕ್ಕೊಂಡ್ಬಿಟ್ಟೆ. ಇದು ಶಿರಾ ಮತ್ತು ಉಪ್ಪಿಟ್ಟು ಮತ್ತು ಮೊಸರನ್ನದು ಒಂದು ಆರ್ಡ್ರ್ ಇತ್ತು ನೋಡಿರಿ. ಇದು ನಾನು 2:30ಗೆ ಎದ್ದು ಮಾಡೀನಿ ರೀ. ಹೀಗಾಗಿ ನಾನು ಅದೇನು ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅಷ್ಟೇ ನಿಮ್ಮ ಜೊತೆಗೆ ಒಂದು ಸಣ್ಣದೊಂದು ಕ್ಲಿಪ್ ಶೇರ್ ಮಾಡ್ಕೊಳಕತ್ತೀನಿ. 2:30ಯಿಂದ ಶುರು ಮಾಡ್ದಕ್ಕೆ ನೋಡಿರಿ, ನಂಗೆ 5 ಗಂಟೆವರೆಗೆ ಅವ್ರಿಗೆ ಕೊಡಬೇಕಿತ್ತು. ಟ್ರಿಪ್ಪಿಗೆ ಹೊಂಟಿದ್ರು. ಸೊ ಹೀಗಾಗಿ ನಾನು ಯಾವುದೋ ಈ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಅದ್ರ ಜೊತೆಗೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೆ. ಸೊ 2:30ಗೆ ಎದ್ದು ಇಷ್ಟು ಮುಗ್ಸೀನಿ ನೋಡಿರಿ. ಸೊ ಈ ರೀತಿ ಆರ್ಡ್ರ್ ಇದ್ದರೆ ನಾನು ಮಾಡಿರ್ತೀನಿ. ಶಿರಾ ಮತ್ತು ಮೊಸರನ್ನ ಮತ್ತು ಬಿಸಿ ಬಿಸಿ ನಮ್ದು ಬಿಳಿ ರವದ ಉಪ್ಪಿಟ್ಟು ಮಾಡೀನಿ. ಹೋಪ್ ಸೊ ಈ ವ್ಲಾಗ್ 2 ದಿನದ ವ್ಲಾಗ್ ನೋಡಿರಿ, ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ನೋಡಿರಿ ನೀವು. ಸೊ ಭಾಳಷ್ಟು ಅದನ್ನು ವಿಡಿಯೋ ಮಾಡಬೇಕಿತ್ತು, ನಂಗೆ ಗಡಿಬಿಡಿ ಆಗಿಬಿಡ್ತು. ಆಮೇಲೆ ನಿದ್ಗಣ್ಣಾಗೋದು ಇತ್ತಲ್ರಿ, ಹೀಗಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೋಪ್ ಸೊ ನೀವು ಆ ವಿಡಿಯೋ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.